ನಮಸ್ಕಾರ ವೀಕ್ಷಕರೇ. ಬಂಗಾಳ ಸರ್ಕಾರಕ್ಕೆ 1 ತಿಂಗಳು ತುಂಬೋದರ ಒಳಗೆ ದುಷ್ಕರ್ಮಿಗಳ ಹುಟ್ಟಡಗಿಸೋ ಕೆಲಸ ಆಗ್ತಾ ಇದೆ. ಈ ವಿಚಾರದಲ್ಲಿ ಸುವೇಂದು ಯೋಗಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಿಂತಿದ್ದಾರೆ ಅನ್ನೋ ರೀತಿಯ ಚರ್ಚೆಗಳಾಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ಖ್ಯಾತ ನಿರೂಪಕ ಅರ್ನಬ್ ಗೋಸ್ವಾಮಿ ಬಿಚ್ಚಿಟ್ಟಿರೋ ವಿಚಾರಗಳನ್ನ ಕೇಳ್ತಾ ಇದ್ರೆ ಆತಂಕ ಆಗುತ್ತೆ. ಆದ್ರೆ ಮಮತಾ ಬಗ್ಗೆ ಈಗಾಗಲೇ ಗೊತ್ತಿರೋದ್ರಿಂದ ಅಚ್ಚರಿ ಎನಿಸೋದಿಲ್ಲ. ಇಲ್ಲಿಯವರೆಗೆ ಮಮತಾ ಬಗ್ಗೆ ಆರೋಪಗಳು ಮಾತ್ರ ಇರ್ತಾ ಇತ್ತು. ಆದ್ರೆ ಅರ್ನಬ್ ಗೋಸ್ವಾಮಿ ನೇರವಾಗಿ ಅಪರಾಧಿ ಎಂಬಂತೆ ಗಂಭೀರ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ. ಇನ್ನೊಂದೆಡೆ ದಿನದಿನಕ್ಕೂ ಅಕ್ರಮ ವಲಸಿಗರನ್ನ ಓಡಿಸೋ ಕೆಲಸ ತೀವ್ರ ಗತಿಯನ್ನ ಪಡಿತಾ ಇದ್ದು, ಅದೆಷ್ಟು ಅಕ್ರಮ ವಲಸಿಗರು ಬಾಂಗ್ಲಾದಲ್ಲಿ ಇದ್ರು ಅನ್ನೋದನ್ನ ನೋಡಿ ಜನರು ಬೆಚ್ಚಿ ಬೀಳ್ತಾ ಇದ್ದಾರೆ. ಇನ್ನಷ್ಟು ರಹಸ್ಯಗಳನ್ನ ಅಕ್ರಮ ವಲಸಿಗರು ಬಿಚ್ಚಿಡ್ತಾ ಇದ್ದಾರೆ. ಮತ್ತೊಂದೆಡೆ ಮಮತಾ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದೆಷ್ಟೇ ಫ್ರೀ ಕೊಟ್ರು, ಅದೆಷ್ಟೇ ಓಲೈಸಿದ್ರು, ಅದೆಷ್ಟೇ ಪ್ರಭಾವ ಬೀರಿದ್ರು, ಹೆದರಿಸಿ ಬೆದರಿಸಿ ವಾಮ ಮಾರ್ಗದಲ್ಲಿ ಅಧಿಕಾರವನ್ನ ಹಿಡಿದ್ರು, ಜಗತ್ತಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋ ಹಾಗೆ ಮಮತಾ ಅಧಿಕಾರ ಉರುಳಿ ಹೋಯ್ತು. ಚುನಾವಣೆಗೂ ಮುನ್ನ ಬಂಗಾಳದ ಪರಿಸ್ಥಿತಿ ಹಾಗಿದೆ, ಹೀಗಿದೆ, ಈ ರೀತಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಆ ರೀತಿ ಸ್ಟ್ರಾಟಜಿ ನಡೀತಾ ಇದೆ ಅಂತ ಹೇಳೋದಕ್ಕೆ ಪ್ರತಿನಿತ್ಯವೂ ಏನಾದ್ರೂ ಒಂದು ಡೆವಲಪ್ಮೆಂಟ್ಗಳು ಆಗ್ತಾನೆ ಇರ್ತಾ ಇತ್ತು. ಆದ್ರೆ ಈಗ ಚುನಾವಣೆ ಮುಗಿದು ಮಮತಾ ಹೀನಾಯವಾಗಿ ಸೋತ ಬಳಿಕವೂ ಬಂಗಾಳದ ವಿಚಾರಗಳು ಮಾತ್ರ ಮುಗಿದಿಲ್ಲ. ಅಯ್ಯೋ, ಪ್ರತಿದಿನ ಬಂಗಾಳದ ಬಗ್ಗೆ ಹೇಳಿ ಹೇಳಿ ಬೇಜಾರಾಗಿಲ್ವಾ ಅಂತ ನಿಮಗೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಪ್ರತಿದಿನವೂ ಒಂದಲ್ಲ ಒಂದು ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದೆ. ಈಗ ಮತ್ತೊಂದು ಅಂಥದ್ದೇ ವಿಚಾರ ಹಾಗೂ ಸುವೇಂದು ಖಡಕ್ ಆಕ್ಷನ್ ಕುರಿತಂತೆ ಮಾಹಿತಿ ಬರ್ತಾ ಇದೆ. ಚುನಾವಣೆಗೂ ಮುನ್ನ ಕೊಟ್ಟ ಭರವಸೆ ಅಂತ ಯಾರೆಲ್ಲ ಬಂಗಾಳದಲ್ಲಿ ಗಲಭೆಗಳ ಮೂಲಕ ಗುರುತಿಸಿಕೊಂಡಿದ್ರೋ ಅವರೆಲ್ಲರನ್ನ ಹಿಡಿಯೋದಕ್ಕೆ ಸುವೇಂದು ಆದೇಶ ಕೊಟ್ಟಿದ್ದಾರೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದ ಪ್ರತಿನಿತ್ಯವೂ ನಟೋರಿಯಸ್ ಕ್ರಿಮಿನಲ್ಗಳೆಲ್ಲ ಬಲೆಗೆ ಬೀಳ್ತಾ ಇದ್ದಾರೆ. ಹಾಗೆ ಸಿಕ್ಕವರನ್ನೆಲ್ಲ ಹಗ್ಗ ಹಾಕಿ ಕಟ್ಟಿ ನಡು ಬೀದಿಯಲ್ಲಿ ಮೆರವಣಿಗೆ ಮಾಡಿ ಸರಿಯಾಗಿ ಬುದ್ಧಿ ಕೆಲಸಗಳು ಕೂಡ ಆಗ್ತಾ ಇದೆ. ಈ ಕುರಿತಂತೆ ಮಾಧ್ಯಮದಲ್ಲಿ ವರದಿ ನೀಡೋ ಅರ್ನಬ್ ಗೋಸ್ವಾಮಿ ಇವರೆಲ್ಲ ಯಾರು, ಇವರ ಹಿನ್ನೆಲೆ ಏನು ಅನ್ನೋದನ್ನ ಪಿನ್ ಟು ಪಿನ್ ಬಿಚ್ಚಿಡ್ತಾ ಹೋಗ್ತಾರೆ. ಮಮತಾ ಬ್ಯಾನರ್ಜಿ ಬಹಳ ವ್ಯವಸ್ಥಿತವಾಗಿ ಮಾಫಿಯಾ ನಡೆಸ್ತಾ ಇದ್ರು. ಇಡೀ ಬಂಗಾಳದಾದ್ಯಂತ ತಮ್ಮ ಸಹಾಯಕ್ಕಾಗಿ ರೌಡಿಗಳು ಗೂಂಡಾಗಳನ್ನ ಬೆಳೆಸ್ಕೊಂಡಿದ್ರು. ಒಂಥರ ಚಿಕಾಗೋ ಸ್ಟೈಲ್ ನಲ್ಲಿ ವ್ಯವಸ್ಥಿತ ರೌಡಿಸಂ ಕೆಲಸ ಆಗ್ತಾ ಇತ್ತು. ಇವರ ಕೆಲಸ ಏನಂದ್ರೆ ಮೇಲಿಂದ ಆರ್ಡರ್ ಬರ್ತಾ ಇದ್ದ ಹಾಗೆ ರೌಡಿಸಂ ಮಾಡೋದು, ಜನರನ್ನ ಹೆದರಿಸೋದು, ಹಫ್ತಾ ವಸೂಲಿ ಮಾಡಿ ತಮ್ಮ ಟಾಪ್ ಲೀಡರ್ಶಿಪ್ಗೆ ಕಳಿಸಿಕೊಡೋದು, ಇಂಥ ಕೆಲಸಗಳಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಇರ್ತಾ ಇದ್ರು. ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಮಾಫಿಯಾ, ಗೋ ಕಳ್ಳ ಸಾಗಣೆ, ಇನ್ನಿತರ ಸ್ಮಗ್ಲಿಂಗ್ ಇದೆಲ್ಲವೂ ಕೂಡ ಸರ್ಕಾರಿ ಪ್ರಾಯೋಜಿತ ಅನ್ನೋ ಹಾಗೆ ನಡೀತಾ ಬಂದಿತ್ತು. ಇದೆಲ್ಲದರ ಹಣವನ್ನ ಈ ಗೂಂಡಾಗಳು ಟಿಎಂಸಿಯ ಟಾಪ್ ಲೀಡರ್ಗಳಿಗೆ ವರ್ಗಾವಣೆ ಮಾಡ್ತಾ ಇದ್ರು. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಮಮತಾ ಬಗ್ಗೆ ಬಂಗಾಳ ಬಿಟ್ಟು ಹೊರಗಡೆ ಹೆಚ್ಚು ನೆಗೆಟಿವ್ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ. ಕಾರಣ ಏನಂದ್ರೆ ಮಮತಾ ಬಗ್ಗೆ ಏನೇ ಆರೋಪ ಮಾಡಿದ್ರು ಆಕೆ ಬಿಜೆಪಿ ಹಾಗೂ ಮೋದಿ ವಿರುದ್ಧವಾಗಿ ರಾಜಕೀಯ ಮಾಡ್ತಾ ಇರೋದ್ರಿಂದ ಈ ರೀತಿ ಸುದ್ದಿಗಳು ಬರುತ್ತೆ ಅನ್ನೋದನ್ನ ಬಿಂಬಿಸಿಕೊಂಡು ಬಂದಿದ್ರು. ಇದೆಲ್ಲ ತಿಳಿದ ಮೇಲೆ ನಾನೇನ್ ಮಾಡಿದ್ರು ನಡೆಯುತ್ತೆ ಅಂತ ಮಮತಾ ಈ ರೀತಿ ಲೋಕಲ್ ಗುಂಡಾಗಳನ್ನ ಇನ್ನಷ್ಟು ಹೆಚ್ಚಿಸಿಕೊಂಡು ಹೋದ್ರು. ಇವರನ್ನ ಬಾಹುಬಲಿ ಅಂತ ಕರೆಯಲಾಗ್ತಾ ಇತ್ತು. ಆದ್ರೆ ಹಂತ ಹಂತವಾಗಿ ಇವರು ಬೇರೆ ರೀತಿಯ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಮಮತಾ ಇವರನ್ನ ನೇಮಕ ಮಾಡಿದ್ದು ಜನರನ್ನ ಹೆದರಿಸೋದಕ್ಕೆ, ಹಣವನ್ನ ಕಿತ್ಕೊಳ್ಳೋದಕ್ಕೆ, ಒಟ್ನಲ್ಲಿ ಬೇರೆ ಪಕ್ಷಗಳ ಕಡೆಗೆ ಜನರು ಹೋಗಬಾರದು, ತಮ್ಮ ಮೇಲಿನ ಭಯಕ್ಕೆ ಟಿಎಂಸಿಗೆ ವೋಟ್ ಹಾಕಬೇಕು ಹಾಗೂ ಸಮಯಕ್ಕೆ ಸರಿಯಾಗಿ ಹಫ್ತಾ ನೀಡಬೇಕು ಅಂತ. ಆದ್ರೆ ಈ ಗೂಂಡಾಗಳು ಅತ್ಯಾಚಾರದಲ್ಲಿ ತೊಡಗಿಕೊಳ್ತಾರೆ, ಸಾಮೂಹಿಕ ಅತ್ಯಾಚಾರಗಳನ್ನ ನಡೆಸ್ತಾರೆ, ಕೊಲೆಗಳಿಗಂತೂ ಲೆಕ್ಕವೇ ಇರೋದಿಲ್ಲ. ಕೊಲೆಗಳ ಸಾಕ್ಷಿಯನ್ನ ನಾಶ ಮಾಡೋ ತನಕವೂ ಇವರೆಲ್ಲ ವಿಕೃತಿಯನ್ನ ಮೆರೆದಿರ್ತಾರೆ. ಇವರ ಕಡೆಯಿಂದ ಕ್ರೈಮ್ ಆದಾಗ ಆಕ್ಷನ್ ಕೂಡ ತೆಗೆದುಕೊಳ್ತಾ ಇರಲಿಲ್ಲ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ಆದ್ರೆ ಇಷ್ಟೆಲ್ಲ ವಿವರಿಸುವಾಗ ಅರ್ನಬ್ ಎಲ್ಲೂ ಕೂಡ ಇಂಥ ಆರೋಪಗಳಿವೆ ಅನ್ನೋದನ್ನ ಹೇಳೋದಿಲ್ಲ. ಬದಲಾಗಿ ಮಮತಾ ಇದೆಲ್ಲವನ್ನ ಮಾಡಿಸಿದ್ದಾರೆ ಅನ್ನೋದನ್ನ ನೇರವಾಗಿಯೇ ಹೇಳ್ತಾ ಇದ್ದಾರೆ. ನಾವಾದ್ರೂ ಅಷ್ಟೇ ಮಮತಾ ಕಡೆಯಿಂದ ಇಂಥ ಕೆಲಸ ಆಗಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಖುದ್ದು ನಮ್ಮ ಬಳಿ ಸಾಕ್ಷಿ ಇಲ್ಲದೆ ಇರೋ ಕಾರಣ ಆರೋಪ ಇದೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ವಿ. ಆದ್ರೆ ಅರ್ನಬ್ 100ಕ್ಕೆ 100 ಇದು ನಡೆದಿದೆ ಅನ್ನೋ ರೀತಿ ಹೇಳಿದ್ದಾರೆ. ಇನ್ನು ಇದೇ ಹೊತ್ತಲ್ಲಿ ಅರ್ನಬ್ ಹೇಳಿರೋ ಇನ್ನೊಂದು ವಿಷಯ ಅಂದ್ರೆ ಸುವೇಂದು ಇಂಥ ಕ್ರಿಮಿನಲ್ಗಳ ವಿಚಾರದಲ್ಲಿ ಯೋಗಿಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಅನ್ನೋದು. ಯಾಕಂದ್ರೆ ಮಮತಾ ಕಾಲದ ಕ್ರಿಮಿನಲ್ಗಳನ್ನ ಹುಡುಕಿ ಹಿಡಿದು ಜೀಪಿಂದ ಕೆಳಗೆ ಇಳಿಸಿ ಅರೆಬೆತ್ತಲಾಗಿ ಹಗ್ಗ ಹಾಕಿ ಇಡೀ ಊರೂರೇ ಮೆರವಣಿಗೆ ಮಾಡಿಸೋ ಕೆಲಸ ಪೊಲೀಸ್ ಇಲಾಖೆ ಕಡೆಯಿಂದ ಆಗ್ತಾ ಇದೆ. ಯೋಗಿ ತಪ್ಪಿತಸ್ಥರ ಮನೆಗೆ ಬುಲ್ಡೋಸರ್ ಹರಿಸಿ ಶಾಕ್ ಕೊಡ್ತಾ ಇದ್ರು. ಆದ್ರೆ ಸುವೇಂದು ಇನ್ನೊಂದು ಹಂತ ಮುಂದಕ್ಕೆ ಹೋದಂತಿದೆ. ಹಾಗಂದ ಮಾತ್ರಕ್ಕೆ ಯೋಗಿ ಸ್ಟೈಲ್ ತಪ್ಪು ಅಂತ ಅಲ್ಲ, ಪ್ರಯೋಜನಕಾರಿ ಅಲ್ಲ ಅಂತಲೂ ಅಲ್ಲ. ಬಂಗಾಳದ ವಿಚಾರಕ್ಕೆ ಬಂದ್ರೆ ಈ ಗ್ಯಾಂಗ್ಸ್ಟರ್ ಗಳನ್ನ ಈ ರೀತಿ ಬೀದಿಯಲ್ಲಿ ಎಳ್ಕೊಂಡು ಹೋಗೋದಕ್ಕೂ ಒಂದು ಬಲವಾದ ಕಾರಣ ಇದೆ. ಯಾಕಂದ್ರೆ ಇವರೆಲ್ಲ ಕಳೆದ 15 ವರ್ಷಗಳಲ್ಲಿ ಅಮಾಯಕರ ಮನೆಗೆ ನುಗ್ಗಿ ಮಾಡಬಾರದನ್ನ ಮಾಡಿ ಭಯ ಹುಟ್ಟಿಸ್ತಾ ಇದ್ರು.
ಈಗ ನಿಮ್ಮನ್ನ ಹೆದರಿಸಿದ್ದವರನ್ನ ಅರೆ ಬೆತ್ತಲು ಮಾಡಿದೀವಿ ನೋಡಿ ಅಂತ ಜನತೆಗೆ ಸಂದೇಶ ನೀಡೋ ಕೆಲಸ ಆಯ್ತು ಅಂದ್ರೆ ಭಯದ ವಾತಾವರಣ ನಿಧಾನವಾಗಿ ಸರಿ ಹೋಗುತ್ತೆ. ಆಡಳಿತದ ಮೇಲೆ ಜನರಿಗೆ ಇನ್ನಷ್ಟು ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಪರಿಣಾಮಕಾರಿ ನಿರ್ಧಾರ ಅಂತ ಪರಿಗಣಿಸಲಾಗ್ತಾ ಇದೆ. ಈ ಬೇಟೆ ಮುಂದುವರೆದಿದ್ದು ಈಗ ಶೇಖ್ ಬಾಪಾ ಹಾಗೂ ಜಹಾಂಗೀರ್ ಗಾಜಿ ಅನ್ನೋ ಇನ್ನಿಬ್ಬರು ಟಿಎಂಸಿ ಗುಂಡಾಗಳನ್ನ ಇದೇ ರೀತಿ ರಸ್ತೆ ಮೇಲೆ ಹಗ್ಗ ಹಾಕಿ ದರದರನೆ ಎಳ್ಕೊಂಡು ಹೋಗಿದ್ದಾರೆ. ಈ ಮಧ್ಯೆ ಅಕ್ರಮ ವಲಸಿಗರನ್ನ ಓಡಿಸೋ ಕೆಲಸ ಕೂಡ ಬರದಿಂದ ಸಾಗ್ತಾ ಇದ್ದು ಅವರು ಕೂಡ ಇನ್ನಷ್ಟು ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಇದ್ದಾರೆ. ನಿನ್ನೆಯ ಎಪಿಸೋಡ್ ನಲ್ಲಿ ಟಿಎಂಸಿ ಕಾರ್ಯಕರ್ತರೇ ಹಣ ಪಡೆದು ದೇಶದ್ರೋಹದ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದ್ವಿ. ಈಗ ಇನ್ನೊಬ್ಬ ವ್ಯಕ್ತಿ ಮತ್ತಷ್ಟು ಕರಾಳ ವಿಚಾರಗಳನ್ನ ಬಿಚ್ಚಿಡ್ತಾ ಇದ್ದಾನೆ. ಟಿಎಂಸಿ ಲೀಡರ್ ಸುಲ್ತಾನ ಯಾವ್ಯಾವ ಫೆಸಿಲಿಟಿಗೆ ಎಷ್ಟೆಲ್ಲ ಹಣ ಪಡಿತಾ ಇದ್ರು ಅನ್ನೋದನ್ನ ಮಿಹಿರ್ ಖಾನ್ ಅನ್ನೋ ಅಕ್ರಮ ಬಾಂಗ್ಲಾ ವಲಸಿಗ ಬಿಚ್ಚಿಟ್ಟಿದ್ದಾನೆ. ಆಧಾರ್ ಕಾರ್ಡ್ಗೆ 20,000 ರೂಪಾಯಿ, ವೋಟರ್ ಐಡಿಗೆ 30,000 ಹಾಗೂ ರೇಷನ್ ಕಾರ್ಡ್ಗೆ 50,000 ರೂಪಾಯಿ ಹಣ ನೀಡಿ ಭಾರತಕ್ಕೆ ಬಂದಿದ್ವಿ. ಆದ್ರೆ ಈಗ ಬಿಜೆಪಿ ನಮ್ಮನ್ನ ಹೊರ ಹಾಕ್ತಾ ಇದೆ ಅಂತ ಹೇಳಿ ಆಕ್ರೋಶ ಹಾಗೂ ಅಳಲನ್ನ ವ್ಯಕ್ತಪಡಿಸಿದ್ದಾನೆ. 1 ಲಕ್ಷ ಹೋಯ್ತು ಅಂತ ಅಳುವ ಹೊತ್ತಲ್ಲಿ ಅದೆಷ್ಟೋ ಭಾರತೀಯರಿಗೆ ಸೇರಬೇಕಿದ್ದ ಸೌಲಭ್ಯಗಳನ್ನ ಈತ ನುಂಗಿದ್ದಾನೆ ಅನ್ನೋದು ನೆನಪಾಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ. ಈ ಗನಂದಾರಿ ಕೆಲಸಕ್ಕೆ 1 ಲಕ್ಷ ಖರ್ಚು ಮಾಡೋ ಬದಲಿಗೆ ಇದೇ ದುಡ್ಡಲ್ಲಿ ನಿನ್ನ ದೇಶದಲ್ಲಿ ಏನಾದ್ರೂ ಮಾಡಿ ಬದುಕೊಳ್ಬೋದಿತ್ತಲ್ವಾ ಅನ್ನೋದು ಭಾರತೀಯರ ಪ್ರಶ್ನೆ. ಈಗ ಹಣ ಹೋಯ್ತು ಅಂತ ಹತ್ರೆ ಭಾರತೀಯರಂತೂ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಕೊನೆ ಪಕ್ಷ ಈ ದೇಶದ್ರೋಹಿ ಏಜೆಂಟ್ಗಳನ್ನ ಹಿಡಿದು ಸರಿಯಾಗಿ ಜಾಡಿಸಿ ತಿಂದಿರೋದನ್ನ ಕಕ್ಕಿಸೋ ಕೆಲಸ ಆಗ್ಬೇಕಿದೆ. ಇನ್ನೊಂದೆಡೆ ಬಂಗಾಳ ಸರ್ಕಾರ ಇವರನ್ನೆಲ್ಲ ಆಚೆ ಕಳಿಸೋ ಪ್ರಕ್ರಿಯೆಗೆ ಬೇಕಾಗೋ ಹೋಲ್ಡಿಂಗ್ ಸೆಂಟರ್ಗಳ ಸಂಖ್ಯೆಯನ್ನ ಹೆಚ್ಚಿಸ್ತಾ ಇದೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಇಲ್ಲಿ ಇರಿಸಲಾಗ್ತಾ ಇದ್ದು ಇನ್ನೊಮ್ಮೆ ಕ್ರಾಸ್ ವೆರಿಫೈ ಮಾಡಿ ಭಾರತದ ಪ್ರಜೆ ಅಲ್ಲ ಅಂತ ಗೊತ್ತಾದ್ರೆ ಅಲ್ಲಿಂದ ಆಚೆ ಕಳಿಸೋ ಕೆಲಸ ಆಗ್ತಾ ಇದೆ. ಸದ್ಯ ಈ ಸೆಂಟರ್ಗಳಲ್ಲಿ ಸುಮಾರು 335 ಜನ ಇದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಆದ್ರೆ ಇನ್ನೊಂದು ಕಡೆ ಬಿಜೆಪಿ ನಾಯಕರು ದಿನಕ್ಕೆ ಲಕ್ಷ ಅಕ್ರಮ ನಿವಾಸಿಗಳನ್ನ ಆಚೆ ಕಳಿಸೋ ಕೆಲಸ ಆಗ್ಬೇಕಿದೆ ಅಂತ ಹೇಳಿದ್ದಾರೆ. ಇದನ್ನ ನೋಡಿದ್ರೆ ಕೋಟಿ ರೇಂಜ್ನಲ್ಲಿ ಅಕ್ರಮ ನಿವಾಸಿಗಳು ಇರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರೋ ಹೊತ್ತಲ್ಲಿ ಜನರು ಎಲ್ಲಿ ನನ್ನನ್ನ ಮರೆತು ಬಿಡ್ತಾರೋ ಅಂತ ಮಮತಾ ಬ್ಯಾನರ್ಜಿ ಹೊಸ ಹೋರಾಟಕ್ಕೆ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಚುನಾವಣಾ ನಂತರ ಹಿಂಸಾಚಾರ ಆಗಿದೆ ಅಂತ ಆರೋಪಿಸಿ ಕೋಲ್ಕತ್ತಾದಲ್ಲಿ ಮಮತಾ ಧರಣಿ ಕೂರಲಿದ್ದಾರಂತೆ. ಇದನ್ನ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಮಮತಾ ಅಧಿಕಾರ ಹಿಡಿದಾಗಿನಿಂದಲೂ ಹಿಂಸಾಚಾರಕ್ಕೆ ಇತಿಹಾಸ ಇದೆ. ಈಗ ನೋಡಿದ್ರೆ ತಾವೇ ಹಿಂಸಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅಂದ್ರೆ ಅದು ಹಾಸ್ಯಾಸ್ಪದ ಅಲ್ಲದೆ ಇನ್ನೇನು ಅಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಈಗ ಈ ಧರಣಿಗೆ ಸರ್ಕಾರದ ಪರ್ಮಿಷನ್ ಕೇಳೋದಕ್ಕೆ ಮುಂದಾಗಿದ್ದಾರಂತೆ. ಇಷ್ಟು ವರ್ಷಗಳ ಕಾಲ ವಿಪಕ್ಷಗಳಿಗೆ ಪರ್ಮಿಷನ್ ಕೊಡಲ್ಲ ಅಂತ ದೌಲತ್ತು ತೋರಿಸ್ತಾ ಇದ್ದವರಿಗೆ ಈಗ ಯಾವ ಪರಿಸ್ಥಿತಿ ಬಂತು ಅಂತ ಜನರು ಮಾತಾಡ್ತಾ ಇದ್ದಾರೆ. ಮೊದಲೇ ಟಿಎಂಸಿಯಿಂದ ನಾಯಕರು ಎಸ್ಕೇಪ್ ಆಗ್ತಾ ಇರೋ ಹೊತ್ತಲ್ಲಿ ಈ ಧರಣಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.